ಆಕಾಶವಾಣಿ ಚಿಂತನ ಉಷಾ ಐವಳ್ಳಿ ತೊದಲಬಾಗಿ ಅವರಿಂದ. ಈಗ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹೊಸ್ತಿಲಲ್ಲಿದ್ದೇವೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026ರ ಸಂದರ್ಭದಲ್ಲಿ ನಾವು ಕೇವಲ ಮಹಿಳೆಯರ ಅಸ್ಮಿತೆ ಮಾತ್ರವಲ್ಲ, ಅವರ ಒಳಗೊಳ್ಳುವಿಕೆ, ಸಬಲೀಕರಣ, ಸಮಾನತೆ ಮತ್ತು ನ್ಯಾಯಸಮ್ಮತ ಅವಕಾಶಗಳ ಮಹತ್ವದ ಮೌಲ್ಯಗಳನ್ನು ಆಚರಿಸುತ್ತಿದ್ದೇವೆ. ಭಾರತದಲ್ಲಿ ಮಹಿಳಾ ಸಬಲೀಕರಣದ ಪಯಣ ಶತಮಾನಗಳಷ್ಟು ಹಳೆಯದು. 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ತಮ್ಮ ವಚನಗಳ ಮೂಲಕ ಕಟ್ಟುಪಾಡಿನ ಪುರುಷ ಪ್ರಧಾನ ವ್ಯವಸ್ಥೆಗೆ ಸವಾಲು ಹಾಕಿದರು. ಅವರು ಆಧ್ಯಾತ್ಮಿಕ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ಪ್ರತಿಪಾದಿಸಿದರು. 16ನೇ ಶತಮಾನದಲ್ಲಿ ಚೆನ್ನಭೈರಾದೇವಿ ಮೆಣಸಿನ ರಾಣಿ ಎಂದೇ ಪ್ರಸಿದ್ಧರಾದ ಅವರು 50 ವರ್ಷಗಳಿಗೂ ಹೆಚ್ಚು ಕಾಲ ಜ್ಞಾನ, ಧೈರ್ಯ ಮತ್ತು ಆರ್ಥಿಕ ದೂರದೃಷ್ಟಿಯೊಂದಿಗೆ ಆಡಳಿತ ನಡೆಸಿದರು. 18ನೇ ಶತಮಾನದಲ್ಲಿ ಇಂದೋರಿನ ರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ನ್ಯಾಯ, ಕಲ್ಯಾಣ ಮತ್ತು ಅಭಿವೃದ್ಧಿಗೆ ಆದ್ಯತೆ ನೀಡಿದ ಸಾಂಪ್ರದಾಯಿಕ ಆಡಳಿತದ ಮಾದರಿಯಾಗಿದ್ದರು. 19ನೇ ಶತಮಾನದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಕೆಳದಿ ರಾಣಿ ಚೆನ್ನಮ್ಮ ಅವರಂತಹ ಶೂರ ನಾಯಕಿಯರು ಧೈರ್ಯ ಮತ್ತು ಸಾಹಸಿ ಪ್ರವೃತ್ತಿಯ ಪ್ರತೀಕರಾಗಿ ಹೊರಹೊಮ್ಮಿದವರು. ಇವರ ಜೊತೆಗೆ ಕ್ರಾಂತಿಕಾರಿ ಶಿಕ್ಷಣ ತಜ್ಞೆಯಾಗಿ ಸಾವಿತ್ರಿಬಾಯಿ ಫುಲೆ ನಿಂತರು. 1848ರಲ್ಲಿ ಅವರು ಭಾರತದ ಮೊದಲ ಬಾಲಕಿಯರ ಶಾಲೆಯನ್ನು ಆರಂಭಿಸಿದರು. ಸಮಾಜದ ವಿರೋಧದ ನಡುವೆ ಕೂಡ ಅವರು ಹೆದರದೆ ಮುಂದುವರಿದರು. ಅವರು ಅರಿತುಕೊಂಡ ಮಹತ್ವದ ಸತ್ಯ, ಶಿಕ್ಷಣವೇ ಸಮಾನತೆಯ ಅಡಿಪಾಯ. ಕಳೆದ 100 ವರ್ಷಗಳಲ್ಲಿ ಕರ್ನಾಟಕ ಮೂಲದ ಅನೇಕ ಮಹಿಳಾ ಹೋರಾಟಗಾರರು ಮಹಿಳಾ ಸಮಾನತೆ ಮತ್ತು ಸಬಲೀಕರಣಕ್ಕಾಗಿ ಶ್ರಮಿಸಿದ್ದಾರೆ. ಅವರಲ್ಲಿ ಕೆಲವರನ್ನು ಇಲ್ಲಿ ನೆನಪಿಸಿಕೊಳ್ಳೋಣ. ಉಮಾಬಾಯಿ ಕುಂದಾಪುರ ಮೂಲದ ಇವರು ಸಮಾಜದ ಸಂಪ್ರದಾಯಗಳನ್ನು ಮೀರಿ ನಿಂತು ಮಹಿಳೆಯರನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿದವರು. ಇವರು ಹುಬ್ಬಳ್ಳಿಯಲ್ಲಿ ತಿಲಕ್ ಕನ್ಯಾ ಶಾಲೆ ಮತ್ತು ಭಗಿನಿ ಸಮಾಜ ಎಂಬ ಸಂಸ್ಥೆಗಳನ್ನು ಸ್ಥಾಪಿಸಿ ಮಹಿಳೆಯರಿಗೆ ಶಿಕ್ಷಣ ಮತ್ತು ನಾಯಕತ್ವದ ತರಬೇತಿ ನೀಡಿದರು. ಕಸ್ತೂರ್ಬಾ ಗಾಂಧಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ನ ಕರ್ನಾಟಕ ಶಾಖೆಯ ಮುಖ್ಯಸ್ಥರಾಗಿ ಗ್ರಾಮೀಣ ಭಾಗದ ನಿರ್ಗತಿಕ ಮಹಿಳೆಯರ ಏಳಿಗೆಗಾಗಿ ಶ್ರಮಿಸಿದರು. ಇನ್ನು ಕಮಲಾದೇವಿ ಚಟ್ಟೋಪಾಧ್ಯಾಯ ಮಂಗಳೂರು ಮೂಲದ ಇವರು ಭಾರತದ ಸ್ವಾತಂತ್ರ್ಯ ಹೋರಾಟ ಮತ್ತು ಸ್ತ್ರೀವಾದಿ ಚಳುವಳಿಯ ಪ್ರಮುಖ ಧ್ವನಿ. ಇವರು 1927ರಲ್ಲಿ ಅಖಿಲ ಭಾರತ ಮಹಿಳಾ ಸಮ್ಮೇಳನ ಸ್ಥಾಪಿಸಲು ನೆರವಾದರು. ಇದು ಮಹಿಳೆಯರ ಹಕ್ಕುಗಳಿಗಾಗಿ ರಾಷ್ಟ್ರೀಯ ಮಟ್ಟದ ವೇದಿಕೆಯಾಯಿತು. ಭಾರತೀಯ ಕರಕುಶಲ ಮತ್ತು ರಂಗಭೂಮಿಯನ್ನು ಪುನಶ್ಚೇತನಗೊಳಿಸುವ ಮೂಲಕ ಸಾವಿರಾರು ಗ್ರಾಮೀಣ ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ ದೊರಕಿಸಿಕೊಟ್ಟರು. ಅದರಂತೆ ಯಶೋಧರ ದಾಸಪ್ಪ ಬೆಂಗಳೂರಿನವರಾದ ಇವರು ಆಗಿನ ಮೈಸೂರು ರಾಜ್ಯದ ಸಂಪುಟ ದರ್ಜೆಯ ಮೊದಲ ಮಹಿಳಾ ಸಚಿವರಾಗಿದ್ದರು. 1947ರಲ್ಲಿ ಇವರು ಕರ್ನಾಟಕ ಮಹಿಳಾ ಸೇವಾ ಸಮಾಜವನ್ನು ಸ್ಥಾಪಿಸಿ ಮಹಿಳೆಯರ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗಾಗಿ ಕೆಲಸ ಮಾಡಿದರು. ಇವರು ರಾಜಕೀಯ ಶಕ್ತಿಯನ್ನು ಬಳಸಿಕೊಂಡು ಮದ್ಯಪಾನ ನಿಷೇಧ ಮತ್ತು ಗ್ರಾಮೀಣಾಭಿವೃದ್ಧಿಗಾಗಿ ಹೋರಾಡಿದರು. ಇದು ಗ್ರಾಮೀಣ ಮಹಿಳೆಯರ ಜೀವನದಲ್ಲಿ ಸುಧಾರಣೆ ತಂದಿತ್ತು. ಇಂತಹ ಮಹಾನ್ ಮುಂಚೂಣಿಗರ ಪ್ರಯತ್ನಗಳಿಂದ ಇಂದು ಭಾರತದಲ್ಲಿ ಮಹಿಳಾ ಸಾಕ್ಷರತೆ 70%ಕ್ಕಿಂತ ಹೆಚ್ಚು ಏರಿಕೆಯಾಗಿದೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೇವಲ ಆಚರಣೆಯಾಗಿರದೆ ಒಂದು ಬದ್ಧತೆಯಾಗಲಿ. ಸಬಲೀಕರಣ ದಾನವಲ್ಲ, ಸಮಾನತೆ ಉಪಕಾರವಲ್ಲ, ನ್ಯಾಯಸಮ್ಮತ ಅವಕಾಶಗಳು ನ್ಯಾಯವೇ. ಭಾರತದಲ್ಲಿ ಮಹಿಳಾ ಸಬಲೀಕರಣದ ಪಯಣ ಶತಮಾನಗಳಷ್ಟು ಹಳೆಯದು. ಭಾರತದಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಬಾಲಕಿಯರ ದಾಖಲಾತಿ ಬಾಲಕರ ಸಮೀಪದಲ್ಲಿದೆ. ನಮ್ಮ ದೇಶದ ವಿಜ್ಞಾನ ತಂತ್ರಜ್ಞಾನ ಪದವೀಧರರಲ್ಲಿ ಸುಮಾರು 43% ಮಹಿಳೆಯರು ಇದ್ದಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 14 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಸೇವೆ ಸಲ್ಲಿಸುತ್ತಿದ್ದಾರೆ. ಭಾರತದಲ್ಲಿ ಮಹಿಳೆಯರು ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ.
ಯುದ್ಧ ವಿಮಾನ ಚಾಲಕರು, ಅಂತರಿಕ್ಷ ವಿಜ್ಞಾನಿಗಳು, ಉದ್ಯಮಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿ ಹೊರಹೊಮ್ಮಿದ್ದಾರೆ. ಜಾಗತಿಕ ಮಟ್ಟದಲ್ಲಿಯೂ ತಾಯಂದಿರ ಮರಣ ಪ್ರಮಾಣ ಗಣನೀಯವಾಗಿ ಕುಸಿದಿದೆ ಮತ್ತು ಹೆಚ್ಚು ಬಾಲಕಿಯರು ಶಾಲೆಗೆ ಹೋಗುತ್ತಿದ್ದಾರೆ. ಆದರೂ ಸವಾಲುಗಳು ಉಳಿದಿವೆ. ಭಾರತದಲ್ಲಿ ಮಹಿಳಾ ಕಾರ್ಮಿಕರ ಪಾಲ್ಗೊಳ್ಳುವಿಕೆ ಸುಮಾರು 25-30% ಲಿಂಗ ಆಧಾರಿತ ಹಿಂಸೆ ಮತ್ತು ನಾಯಕತ್ವದಲ್ಲಿ ಕಡಿಮೆ ಪ್ರಾತಿನಿಧ್ಯ ಇನ್ನೂ ಮುಂದುವರಿಯುತ್ತಿದೆ. ಕಾನೂನಿನ ಸಮಾನತೆ ಜೀವನದ ಸಮಾನತೆಯಾಗಿ ಮಾರ್ಪಡುವುದು ಇನ್ನೂ ಸಂಪೂರ್ಣವಾಗಿಲ್ಲ. ನಿಜವಾದ ಸಬಲೀಕರಣಕ್ಕೆ ನ್ಯಾಯಸಮ್ಮತ ಅವಕಾಶಗಳು ಅಗತ್ಯ. ಶಿಕ್ಷಣ, ಸುರಕ್ಷತೆ, ಆರ್ಥಿಕ ಸಂಪನ್ಮೂಲಗಳು ಮತ್ತು ನಾಯಕತ್ವದಲ್ಲಿ ಸಮಾನ ಪ್ರವೇಶ ಇದು ಮನೆಯಲ್ಲಿಯೇ ಹಂಚಿಕೊಂಡ ಜವಾಬ್ದಾರಿಯಿಂದ ಆರಂಭವಾಗಬೇಕು. ನಮ್ಮ ಮನೋಭಾವದಲ್ಲಿ ಬದಲಾವಣೆ ಅಗತ್ಯ. ಕರ್ನಾಟಕ ಮೂಲದ ಅನೇಕ ಮಹಿಳಾ ಹೋರಾಟಗಾರರು ಮಹಿಳಾ ಸಮಾನತೆ ಮತ್ತು ಸಬಲೀಕರಣಕ್ಕಾಗಿ ಶ್ರಮಿಸಿದ್ದಾರೆ. ಅವರಲ್ಲಿ ಕೆಲವರನ್ನು ಇಲ್ಲಿ ನೆನಪಿಸಿಕೊಳ್ಳೋಣ. ಸುಧಾಮೂರ್ತಿ, ಶಿಗ್ಗಾವಿ ಮೂಲದ ಇವರು ಸುಪ್ರಸಿದ್ಧ ಲೇಖಕಿ ಹಾಗೂ ಲೋಕೋಪಕಾರಿ. ತಾವು ಕಾರ್ಯನಿರ್ವಹಿಸುತ್ತಿದ್ದ ಕಂಪನಿಯಲ್ಲಿ ಲಿಂಗ ತಾರತಮ್ಯದ ವಿರುದ್ಧ ಧ್ವನಿ ಎತ್ತಿ ಅಲ್ಲಿನ ಮೊದಲ ಮಹಿಳಾ ಎಂಜಿನಿಯರ್ ಆದರು. ಇದು ಕೈಗಾರಿಕಾ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ದಾರಿದೀಪವಾಯಿತು. ತಮ್ಮ ಪ್ರತಿಷ್ಠಾನದ ಮೂಲಕ ಸಾವಿರಾರು ಶಾಲಾ ಗ್ರಂಥಾಲಯಗಳು ಮತ್ತು ಶೌಚಾಲಯಗಳನ್ನು ನಿರ್ಮಿಸಿ ಕೊಟ್ಟಿದ್ದಾರೆ. ಇದು ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ದೊಡ್ಡ ಬದಲಾವಣೆ ತಂದಿದೆ. ಹಾಗೆಯೇ ರುತ್ ಮನೋರಮಾ, ಬೆಂಗಳೂರಿನ ಇವರು ದಲಿತ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡುವ ಭಾರತದ ಪ್ರಮುಖ ಹೋರಾಟಗಾರ್ತಿ. ಇವರು 1995ರಲ್ಲಿ ರಾಷ್ಟ್ರೀಯ ದಲಿತ ಮಹಿಳಾ ಒಕ್ಕೂಟವನ್ನು ಸ್ಥಾಪಿಸಿದರು ಮತ್ತು ಬೆಂಗಳೂರಿನಲ್ಲಿ ಮನೆ ಕೆಲಸದವರಿಗಾಗಿ ಮೊದಲ ಕಾರ್ಮಿಕ ಸಂಘವನ್ನು ಕಟ್ಟಿದವರು. ದಲಿತ ಮಹಿಳೆಯರ ಸಮಸ್ಯೆಗಳನ್ನು ವಿಶ್ವಸಂಸ್ಥೆಯಂತೆಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದರು. ಇವರ ಸಾಧನೆಗಾಗಿ 2006ರಲ್ಲಿ ಇವರಿಗೆ ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ಲಭಿಸಿದೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೇವಲ ಆಚರಣೆಯಾಗಿರದೆ ಒಂದು ಬದ್ಧತೆಯಾಗಲಿ. ಪ್ರತಿ ಬಾಲಕಿಯು ಶಿಕ್ಷಣ ಪಡೆಯಲಿ, ಪ್ರತಿ ಮಹಿಳೆಯು ಗೌರವದಿಂದ ಸಂಪಾದಿಸಲಿ, ಪ್ರತಿ ಧ್ವನಿಯು ಭಯವಿಲ್ಲದೆ ಕೇಳಿಸಲಿ. ಭಾರತದ ಜನಸಂಖ್ಯೆಯ ಸುಮಾರು ಅರ್ಧ ಭಾಗದಷ್ಟು ಮಹಿಳೆಯರಿದ್ದು ಅವರು ಕುಟುಂಬ ಹಾಗೂ ಸಮಾಜದ ಕಲ್ಯಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಆದಾಗ್ಯೂ ಬಾಲ್ಯದಿಂದ ವೃದ್ಧಾಪ್ಯದವರೆಗೆ ಜೀವನದ ವಿಭಿನ್ನ ಹಂತಗಳಲ್ಲಿ ಭಾರತೀಯ ಮಹಿಳೆಯರು ಅನೇಕ ಆರೋಗ್ಯದ ಸವಾಲುಗಳನ್ನು ಎದುರಿಸುತ್ತಾರೆ. ಪೌಷ್ಟಿಕಾಂಶದ ಕೊರತೆ, ಸಾಮಾಜಿಕ ಆಚರಣೆಗಳು, ಆರ್ಥಿಕ ಪರಿಸ್ಥಿತಿ ಮತ್ತು ಆರೋಗ್ಯ ಸೇವೆಗಳ ಲಭ್ಯತೆ ಇವುಗಳು ಮಹಿಳೆಯರ ಆರೋಗ್ಯವನ್ನು ಪ್ರಭಾವಿತಗೊಳಿಸುತ್ತವೆ. ಈ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಿ ತಡೆಗಟ್ಟುವ ಆರೋಗ್ಯ ಕ್ರಮಗಳನ್ನು ಉತ್ತೇಜಿಸುವುದು ಮಹಿಳೆಯರ ಸಮಗ್ರ ಕಲ್ಯಾಣಕ್ಕೆ ಅತ್ಯಂತ ಮುಖ್ಯವಾಗಿದೆ. ಮಹಿಳೆಯ ಆರೋಗ್ಯದ ಅಡಿಪಾಯ ಬಾಲ್ಯದಲ್ಲೇ ನಿರ್ಮಾಣವಾಗುತ್ತದೆ. ಭಾರತದ ಮಹಿಳೆಯರಲ್ಲಿ ರಕ್ತಹೀನತೆ ಅತ್ಯಂತ ಸಾಮಾನ್ಯ ಸಮಸ್ಯೆಯಾಗಿದೆ ಮತ್ತು ಸಂತಾನೋತ್ಪತ್ತಿ ವಯಸ್ಸಿನ ಮಹಿಳೆಯರಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಂದಿ ಇದರಿಂದ ಬಳಲುತ್ತಾರೆ. ಈ ಹಂತದಲ್ಲಿ ಆರೋಗ್ಯ ಕಾಪಾಡಲು ಸಮತೋಲನವಾದ ಆಹಾರ, ಕಬ್ಬಿಣ ಅಂಶ ಮತ್ತು ಫೋಲಿಕ್ ಆಮ್ಲ ಪೂರಕಗಳು ಅವಶ್ಯವಾಗಿವೆ ಹಾಗೂ ಮಾಸಿಕ ಋತುಸ್ರಾವದ ಸ್ವಚ್ಛತೆ ಬಗ್ಗೆ ಶಿಕ್ಷಣ, ನಿಯಮಿತ ಆರೋಗ್ಯ ತಪಾಸಣೆ ಮುಖ್ಯ. ಸಂತಾನೋತ್ಪತ್ತಿ ವಯಸ್ಸಿನಲ್ಲಿ ಮಹಿಳೆಯರು ಗರ್ಭಧಾರಣೆ ಮತ್ತು ಹೆರಿಗೆಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು. ರಕ್ತಹೀನತೆ, ಅಪೌಷ್ಟಿಕತೆ, ಸಂತಾನೋತ್ಪತ್ತಿ ಅಂಗಗಳ ಸೋಂಕುಗಳು ಮತ್ತು ಮಾನಸಿಕ ಒತ್ತಡ ಸಾಮಾನ್ಯವಾಗಿವೆ. ಮಾತೃತ್ವ ಮರಣ ಪ್ರಮಾಣವು ಮಹಿಳೆಯರ ಆರೋಗ್ಯದ ಪ್ರಮುಖ ಸೂಚಕವಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಭಾರತದಲ್ಲಿ ಈ ಪ್ರಮಾಣದಲ್ಲಿ ಗಮನಾರ್ಹ ಕುಸಿತ ಕಂಡುಬಂದಿದೆ. ಆರೋಗ್ಯ ಸೇವೆಗಳ ಸುಧಾರಣೆ ಮತ್ತು ಸರಕಾರಿ ಯೋಜನೆಗಳ ಪರಿಣಾಮವಾಗಿ ಗರ್ಭಿಣಿ ಮಹಿಳೆಯರಿಗೆ ಉತ್ತಮ ಆರೈಕೆ ದೊರೆಯುತ್ತಿದೆ. 40-50 ವರ್ಷಗಳ ವಯಸ್ಸಿನ ಮೆನೋಪಾಸ್ ಅಂದರೆ ರಜೋ ನಿವೃತ್ತಿ ಸಂಬಂಧಿತ ರಸದೂತಗಳು ಅಂದರೆ ಹಾರ್ಮೋನ್ಗಳು ಬದಲಾವಣೆಗಳು ಆರಂಭವಾಗುತ್ತವೆ. ಇದರಿಂದ
ಎಲುಬು ದುರ್ಬಲತೆ, ರಕ್ತದೊತ್ತಡ, ಮಧುಮೇಹ, ಹೃದಯ ರೋಗಗಳು ಮತ್ತು ಅರ್ಬುದ ರೋಗಗಳು, ವಿಶೇಷವಾಗಿ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಾಶಯದ ಕುತ್ತಿಗೆಯ ಕ್ಯಾನ್ಸರ್ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಹಂತದಲ್ಲಿ ನಿಯಮಿತ ಆರೋಗ್ಯ ತಪಾಸಣೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರ ಕ್ರಮಗಳನ್ನು ಅನುಸರಿಸುವುದು ಅತ್ಯಂತ ಮುಖ್ಯ. ವೃದ್ಧಾಪ್ಯದಲ್ಲಿ ಮಹಿಳೆಯರು ಸಾಮಾನ್ಯವಾಗಿ ಹಲವು ದೀರ್ಘಕಾಲೀನ ಕಾಯಿಲೆಗಳನ್ನು ಎದುರಿಸಬೇಕಾಗುತ್ತದೆ. ಸಂಧಿವಾತ, ಎಲುಬು ದುರ್ಬಲತೆ, ದೃಷ್ಟಿ ಸಮಸ್ಯೆಗಳು ಮತ್ತು ನೆನಪು ಕುಗ್ಗುವಿಕೆ ಸಾಮಾನ್ಯವಾಗಿವೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಮಹಿಳೆಯರ ಆರೋಗ್ಯ ಸಮಸ್ಯೆಗಳು ವಿಭಿನ್ನವಾಗಿವೆ. ಗ್ರಾಮೀಣ ಮಹಿಳೆಯರಿಗೆ ಆಸ್ಪತ್ರೆಗಳು, ವೈದ್ಯರು ಮತ್ತು ಆರೋಗ್ಯ ಸೇವೆಗಳ ಲಭ್ಯತೆ ಕಡಿಮೆ ಇರುವ ಸಾಧ್ಯತೆ ಇದೆ. ಅಪೌಷ್ಟಿಕತೆ, ಅನಿಮಿಯಾ ಮತ್ತು ಗರ್ಭಧಾರಣೆಗೆ ಸಂಬಂಧಿಸಿದ ಸಮಸ್ಯೆಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಕಂಡುಬರುತ್ತವೆ. ನಗರ ಮಹಿಳೆಯರಿಗೆ ಆರೋಗ್ಯ ಸೇವೆಗಳು ಸುಲಭವಾಗಿ ದೊರೆಯುತ್ತಿದ್ದರೂ ಜೀವನ ಶೈಲಿಗೆ ಸಂಬಂಧಿಸಿದ ಕಾಯಿಲೆಗಳು, ಉದಾಹರಣೆಗೆ ಮಧುಮೇಹ, ಅತಿಯಾದ ತೂಕ, ರಕ್ತದೊತ್ತಡ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗಿವೆ. ಕಳೆದ 2 ದಶಕಗಳಲ್ಲಿ ಭಾರತದ ಮಹಿಳೆಯರ ಆರೋಗ್ಯ ಸೂಚ್ಯಂಕಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ. ಆಸ್ಪತ್ರೆಯಲ್ಲಿ ಹೆರಿಗೆಗಳ ಪ್ರಮಾಣ ಹೆಚ್ಚಾಗಿದೆ, ಮಾತೃತ್ವ ಮರಣ ಪ್ರಮಾಣ ಕಡಿಮೆಯಾಗಿದೆ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದ ಬಗ್ಗೆ ಅರಿವು ಹೆಚ್ಚಾಗಿದೆ. ಪೌಷ್ಟಿಕಾಂಶ ಮತ್ತು ಮಾತೃತ್ವ ಆರೈಕೆಗೆ ಸಂಬಂಧಿಸಿದ ಹಲವಾರು ಸರ್ಕಾರಿ ಯೋಜನೆಗಳು ಈ ಸುಧಾರಣೆಗೆ ಕಾರಣವಾಗಿವೆ. ಮಹಿಳೆಯರ ಆರೋಗ್ಯವನ್ನು ಸುಧಾರಿಸಲು ಜೀವನ ಚಕ್ರದ ಆಧಾರದ ಮೇಲೆ ಸಮಗ್ರ ದೃಷ್ಟಿಕೋನ ಅಗತ್ಯ. ಪೌಷ್ಟಿಕಾಂಶ, ಶಿಕ್ಷಣ, ತಡೆಗಟ್ಟುವ ಆರೋಗ್ಯ ಸೇವೆಗಳು ಮತ್ತು ಮಹಿಳಾ ಸಬಲೀಕರಣವನ್ನು ಒಟ್ಟುಗೂಡಿಸಿ ಕಾರ್ಯಗತಗೊಳಿಸಬೇಕು. ಆರೋಗ್ಯವಂತ ಮಹಿಳೆ ಆರೋಗ್ಯವಂತ ಕುಟುಂಬ ಮತ್ತು ಸಮಾಜವನ್ನು ನಿರ್ಮಿಸುತ್ತಾಳೆ. ಆದ್ದರಿಂದ ಮಹಿಳೆಯರ ಆರೋಗ್ಯದಲ್ಲಿ ಹೂಡಿಕೆ ಮಾಡುವುದು ರಾಷ್ಟ್ರದ ಭವಿಷ್ಯದಲ್ಲಿ ಹೂಡಿಕೆ ಮಾಡುವಂತಾಗಿದೆ. ಇದುವರೆಗೂ ಉಷಾ ಐವಳ್ಳಿ ತೊದಲಬಾಗಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.